ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಂಭ್ರಮ ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ತಮ್ನೈಲಲ್ಲಿ ನಾನು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಆ್ಯಂಡ್ ಅಗೇನ್ ಬಿಫೋರ್ ದಟ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ತುಂಬ ಥ್ಯಾಂಕ್ಸ್. ಯಾರೆಲ್ಲ ಏನೋ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಸಂಭ್ರಮ ಗೌಡ. ಆ್ಯಂಡ್ ಎಸ್ ನಾನು ತುಂಬ ದಿನ ಆಯಿತು ವಿಡಿಯೋ ಮಾಡಿ, ಸಮ್ ರೀಸನ್ಸ್ ಮಾಡೋದಕ್ಕಾಗಿಲ್ಲ. ಎಸ್ ಹೇಗಿದ್ರು ಧರ್ಮಸ್ಥಳಕ್ಕೆ ಹೋಗ್ತಿದ್ದೀವಿ, ಒಂದು ವ್ಲಾಗ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಎಸ್ ಹೇಗೆಲ್ಲ ಹೋಗ್ತೀವಿ ಹೇಗೆಲ್ಲ ಮಾಡ್ತೀವಿ ಅಂತ ನೋಡಿಕೊಂಡು ದರ್ಶನ ಎಲ್ಲ ಹೇಗೆ ಈಸಿಯಾಗಿ ಆಗುತ್ತಾ ಹೇಗಾಗುತ್ತೆ ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಲೆಟ್ಸ್ ಗೋ. ಎಸ್ ಯಾರೆಲ್ಲ ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ನಮ್ಮ ಹಸ್ಬೆಂಡ್ ಇವರು ಸೇಟು ಸುನಿಲ್ ಅಂತ, ಇವರು ಕರಿಯಾಲಯ ಸಜಯ್ ಅಂತ, ಆ್ಯಂಡ್ ನಾನು. ಸೊ ನಾವು 4 ಜನ ಹೋಗ್ತಾ ಇದ್ದೀವಿ. ಇವಾಗ ತಾನೇ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ರೀಚ್ ಆಗೋದಕ್ಕೆ ಅಂತ. ಆ್ಯಸ್ ಯೂಶ್ವಲ್ ಮನೇಲೆಲ್ಲ ಪೂಜೆ ಎಲ್ಲ ಮುಗಿಸಿ ಸೊ ಹೊರಟಿದ್ದೀವಿ. ಇಟ್ಸ್ ಆಲ್ರೆಡಿ 9 o'clock ಆಗಿದೆ. ಟಿಫನ್ ಕೂಡ ಇನ್ನೂ ತಿಂದಿಲ್ಲ. ಎಲ್ಲಾದರೂ ನಿಲ್ಲಿಸ್ಬೇಕು, ತಿಂಡಿ ಮಾಡಬೇಕು, ನೋಡೋಣ. ಆ್ಯಕ್ಚುಲಿ ನನ್ನ ಮಗನ್ನ ಪ್ರ್ಯಾಂಕ್ ಮಾಡ್ತಾ ಇದ್ದೀವಿ, ಧರ್ಮಸ್ಥಳ ಹಾಸ್ಟೆಲ್ ಬಿಡ್ತೀವಿ ಅಂತ. ಸೊ ನೋಡಿ ಅವನ ಎಕ್ಸ್ಪ್ರೆಷನ್ ಹೇಗಿದೆ ಅಂತ. ಚಶ್, ನಿಂಗೆ ಧರ್ಮಸ್ಥಳಕ್ಕೆ ಹೋಗೋಕೆ ಇಷ್ಟನಾ? ಹಾಸ್ಟೆಲ್ಗೆ ಇಷ್ಟನಾ? ಹೋಗ್ತ್ಯಾ? ಹೇಳಿದ ಮಾತು ಕೇಳ್ತ್ಯಾ? ಕಾಣಿಸ್ತಿದ್ದಾನ ಅವನು? ನನಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಕಾಣಿಸ್ತಿದ್ದಾನಾ? ಸೇ ಹಾಯ್ ಮುದ್ದು. ಹಾಯ್ ಫ್ರೆಂಡ್ಸ್ ಮಾಡು. ಎಲ್ರು ಹೇಗಿದ್ದ? ನಾವು ಇವಾಗ ಧರ್ಮಸ್ಥಳಕ್ಕೆ ಹೋಗ್ತಿದ್ದೀವಿ. ಅದ್ರ ಮೇಲೆ ಹೋಗು. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ. ಈ ವಿಡಿಯೋ ಹೇಗಿತ್ತು ಅಂತ ಹೇಳಿ. ಈ ವಿಡಿಯೋ ಹೆಂಗಿತ್ತು ಅಂತ ಹೇಳಿ. ಬಾಯ್ ಬಾಯ್. ಲವ್ ಯು ಆಲ್. ಲವ್ ಯು ಆಲ್. See you on next vlog. let's go. ಹೋಗ್ತಾ ಇದೀವಿ. ನಿದ್ದೆ ಬರ್ತಾ ಇದೆ. ನೈಟ್ ಎಲ್ಲ ಲೇಟಾಗಿ ಮಲ್ತೀವಿ. ಬೇಗ ಎದ್ವಿ. ಬೆಳಗ್ಗೆ ಈಗ ಪೆಟ್ರೋಲ್ ಹಾಕ್ಸ್ ನೀರು ಉಡ್ಸ್ಕೊಂಡು ಹೋಗೋಣ ಅಂತ ನಿಲ್ಸಿದೀವಿ. ಆಲ್ರೆಡಿ ಬಾಸ್ ಮಲ್ಕೊಂಬಿಟ್ಟಿದ್ದಾರೆ. ಒಬ್ರು ಪಂಚರ್ ಇದೆ ಅಂತ ಹೇಳ್ತಿದ್ದಾರೆ. ನೋಡಬೇಕು ಪಂಚರ್ ಆಗಿದೆ ಅಂತ ಕಾರು. ಗೊತ್ತಿಲ್ಲ ಪಂಚರ್ ಯಾಕಾಗಿದೆ. ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸಕ್ಕಂತ ಬಂದರೆ ಇಲ್ಲಿ ನೋಡಿದ್ರೆ ಪಂಚರ್ ಆಗಿದೆ. ಹೊಟ್ಟೆ ಹಸಿವಾಗ್ತಿದೆ. ಟಿಫನ್ ಮಾಡೋಕ್ಕೆ ಸದ್ಯಕ್ಕೆ ಎಲ್ಲೂ ಹೋಟ್ಲು ಸಿಗ್ತಾ ಇಲ್ಲ. ಒಂದಲ್ಲ ಎರಡಲ್ಲ 2 ಎಸ್ ಫೈನಲಿ ಒಂದು ಪೆಟ್ರೋಲ್ ಬಂಕ್ ಪಕ್ಕ ಒಂದು ಸ್ಮಾಲ್ ಹೋಟೆಲ್ ಇತ್ತು. ಇಲ್ಲೇ ಬಂದಿದ್ದೀವಿ. ಟಿಫನ್ ಆರ್ಡರ್ ಮಾಡಿದ್ದೀವಿ. ಇಡ್ಲಿ ವಡಾನೆ. ಬಿಕಾಸ್ ಇವಾಗ ಟ್ರಾವೆಲ್ ಮಾಡ್ತಿದ್ದೀವಲ್ಲ, ಬೇರೆ ಏನಾದರೂ ಆಯಿಲ್ ಐಟಮ್ ಎಲ್ಲ ತಿಂದರೆ ವಾಮಿಟಿಂಗ್ ಆಗುತ್ತೆ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಇಡ್ಲಿ ವಡ ಬಂತು. ಎಸ್ ಬ್ಯಾಟಿಂಗ್ ಮಾಡೋದೇನು. ಎಸ್ ಟಿಫನ್ ಎಲ್ಲ ಆಯಿತು. ಅಗೇನ್ ಹೊಡೋಕ್ಕೆ ಅಂತ ಕಾರ್ ಹತ್ಕೊಂಡು ಕೂತಿದ್ದೀವಿ. ತುಂಬ ಅಂದರೆ ತುಂಬ ಟ್ರಾಫಿಕ್ ಇದೆ. ಎನಿಹೌ ಆ್ಯಸ್ ಯೂಶ್ವಲ್ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ವೀಕೆಂಡ್ಗೆ ಎಲ್ಲ ಕಡೆ ವೆಹಿಕಲ್ಸ್ ಜಾಸ್ತಿನೇ. ತುಂಬ ಅಂದರೆ ತುಂಬ ವೆಹಿಕಲ್ಸ್ ಇದೆ, ತುಂಬ ಟ್ರಾಫಿಕ್ಕು. ಗೊತ್ತಿಲ್ಲ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ. ಆ್ಯಕ್ಚುಲಿ ನಾವಿನ್ನು ನೆಲಮಂಗ್ಲಲ್ಲೇ ಇದ್ದೀವಿ. ಬಿಕಾಸ್ ಇದು ಆಲ್ರೆಡಿ ಎಷ್ಟು 11 o'clock ಆಗಿದೆ. ಸೊ ನೋಡೋಣ. ಹೋಗ್ತಾ ಇದ್ದೀವಿ ಇನ್ನು ಹೋಗ್ತಾನೆ ಇದ್ದೀವಿ. ತುಂಬ ಟೈಮ್ ಆಗೋಗಿದೆ. ಸದ್ಯಕ್ಕೆ ಈಗ ಯಾರೂ ಇಲ್ಲ, ಖಾಲಿ ರೋಡ್ ಇದೆ. ನನ್ನ ಮಗ ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ದಾನೆ. ಎಸ್ ಇವಾಗ ಸದ್ಯಕ್ಕೆ ನಾವು ಸಕಲೇಶ್ಪುರಲ್ಲಿದ್ದೀವಿ. ಏನಕ್ಕಿದ್ದೀವಿ ಅಂತ ನಿಮಗೆ ಹೇಳ್ಕೊಡ್ತಿರ್ಬೋದು. ಪಾಕ ಕೇಂದ್ರ ಅಂತ ಒಂದು ಹೋಟೆಲ್ ಇದೆ. ಈ ಹೋಟೆಲ್ ಬಂದು ಸಕಲೇಶ್ಪುರ ಅಲ್ಲಿರೋದು. ಈ ಬೋರ್ಡ್ನ ನಮ್ಮ ಹಸ್ಬೆಂಡ್ ಹಾಕಿರೋದು. ನಿಮಗೆ ಕೆಲವ್ರಿಗೆ ಗೊತ್ತಿಲ್ಲ, ನಮ್ಮ ಹಸ್ಬೆಂಡ್ ಬಿಸ್ನೆಸ್ ಬಂದು ಇದೇ ಥರ ನೋಡಿ. ಇದು ಬೋರ್ಡ್ ಏನಿದೆ ನಮ್ಮ ಹಸ್ಬೆಂಡ್ ಮತ್ತು ನಮ್ಮ ಮಾವದು ಇದೇ ಥರ ಏನು ರೆಡಿ ಮಾಡೋದು. ಅಂದರೆ ಸೈನ್ ಬೋರ್ಡ್ದು ಫ್ಯಾಕ್ಟ್ರಿ ಇದೆ ನಮ್ಮದು. ಸೊ ನೇಮ್ ಬೋರ್ಡ್ನೆಲ್ಲ ರೆಡಿ ಮಾಡೋದು. ಸಕಲೇಶ್ಪುರ ಆರ್ಡ್ರ್ ಬಂದಿತ್ತು. ಸೊ ನಮ್ಮ ಹಸ್ಬೆಂಡ್ ಕೆಲವೊಂದು ಏನೋ ಸ್ವಲ್ಪ ಲೈಟ್ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರು ಅಂತ ನೀವು ನೋಡ್ತಿರ್ಬೋದು. ಇಲ್ಲಿ ನಮ್ಮ ಅಜ್ಜಯ್ ಇವರು ನಮ್ಮ ಫ್ಯಾಕ್ಟ್ರಿಲೇ ವರ್ಕ್ ಮಾಡೋದು. ಮತ್ತು ಅಲ್ಲಿ ನಮ್ಮ ಹಸ್ಬೆಂಡ್ ಫ್ರೆಂಡ್ ಕೂಡ. ಸೊ ಹಾಗೆ ರೆಡಿ ಮಾಡಿ ಹೋಗೋಣ ಅಂತ ಇಲ್ಲಿ ನಿಲ್ಲಿಸಿ ಇನ್ನೇನು ಅದು ಮುಗಿದ ತಕ್ಷಣ ಧರ್ಮಸ್ಥಳಕ್ಕೆ ಹೋಗಬೇಕು. ಹೇಗೋ ಹೋಗ್ತಿದ್ವಿ, ಸ್ವಲ್ಪ ಇಲ್ಲಿ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿದ್ರಲ್ಲ. ಸೊ ಕೆಲಸವೇ ಏನು ಹೇಳ್ತಾರಲ್ಲ, ಕೆಲಸವೇ ಸಮಥಿಂಗ್ ಏನೋ ಹೇಳ್ತಾರೆ, ನಂಗೆ ಬರ್ತಾ ಇಲ್ಲ ಆ್ಯಕ್ಚುಲಿ. ಬನ್ನಿ ಹೋಗಿ ನೋಡೋಣ ಹೋಟೆಲ್ ಹೇಗಿದೆ ಅಂತ.
ರೆಡಿ ಮಾಡ್ತಾ ಇದ್ದಾರೆ. LED ಏನೋ ಸ್ವಲ್ಪ ಹಾಳಾಗಿದೆ ಅಂತ, ಸೊ ಅದಕ್ಕೆ ನೋಡ್ತು ತೆಗ್ದೆಲ್ಲ ಲೆಟರ್ಸ್ ಎಲ್ಲ ರಿಮೂವ್ ಮಾಡಿ ನೋಡ್ತಾ ನಾವು ಹಾಗೆ ಆ್ಯಕ್ಚುಲಿ ಹೋಟೆಲ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ನೀವು ನೋಡೆಲ್ಲ ಇದೆ ಅಂತ. ಸೊ ಎಸ್, ಯಾರಾದರೂ ಸಕಲೇಶ್ಪುರಕ್ಕೆ ಬಂದರೆ ಹಾಗೆ ನೀವು ಟುವರ್ಡ್ಸ್ ಬ್ಯಾಂಗ್ಳೂರಿಂದ ರೋಡ್ ಹೋಗುವಾಗ ರೈಟ್ ಸೈಡ್ಗೆ ಪಾಕ ಕೇಂದ್ರ ಅಂತ ಒಂದು ಹೋಟೆಲ್ ಇದೆ. ಸೊ ನೀವು ಫ್ಯಾಮಿಲಿ ಜೊತೆ ಬಂದರೆ ಓನ್ಲಿ ಫಾರ್ ವೆಜ್ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ತುಂಬ ಲೇಟಾಗಿ ನೇತ್ರಾವತಿ ನದಿ ಹತ್ರ ಬಂದಿದ್ದೀವಿ ಎಲ್ಲ ಇಲ್ಲಿ ಫ್ರೆಶ್ ಅಪ್ ಆಗೋಕ್ಕೆ. ಟು ಬಿ ಹಾನೆಸ್ಟ್ ಫುಲ್ ವಾಮಿಟಿಂಗ್ ಆಗಿ ಹೆಡ್ಡೇಕಿಂದ ಮಲ್ಕೊಂಬಿಟ್ಟಿದ್ದೆ ನಾನು. ಯಾಕೆ ಲೇಟ್ ಆಯಿತು ಅಂದರೆ ಅಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಬೋರ್ಡ್ ಕೆಲಸ, ಅದು 1/2 an hour ಆಗುತ್ತೆ ಅಂದ್ಕೊಂಡ್ವಿ. 4 hours ಅಲ್ಲೇ ಆಗೋಯಿತು. ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಬಿಕಾಸ್ ಹೆಡ್ಡೇಕ್ ಹೆವಿ ಆಗಿತ್ತು. ವಾಮಿಟ್ ಅಂತೂ ಹೇಳಂಗೆ ಇಲ್ಲ, ಯಾಕೆ ಅಂತಲೇ ಗೊತ್ತಿಲ್ಲ. ಸೊ ನಿಮಗೆ ಗೊತ್ತಾಗ್ತಿದೆ ಕಂಪ್ಲೀಟ್ಲಿ ತಲೆನೋವು ಇನ್ನೂ ಕಮ್ಮಿ ಆಗಿಲ್ಲ. ಸೊ ಎಸ್, ನೇತ್ರಾವತಿಗೆ ಬಂದಿದ್ದೀವಿ. ನಮ್ಮ ಹಸ್ಬೆಂಡು ಆ್ಯಕ್ಚುಲಿ ಅವರೂ ಏನೋ ನೇತ್ರಾವತಿ ನದಿಲಿ ಮುಳುಗ್ತೀನಿ ಅಂತ ಹೇಳಿ ಕೊನೆಗೆ ಯಾಕೋ ಬೇಡ ಅಂದರು, ಬಿಕಾಸ್ ಬೆಳಗ್ಗೆನೇ ಸ್ನಾನ ಆಗಿದೆ ಅಂತ. ಪಾಪು ಫುಲ್ಲು ಹೆದರ್ಕೊಂಬಿಟ್ಟಿದ್ದಾನೆ. ಅವನು ನೋಡೋದಕ್ಕೆ ಅಷ್ಟೇ ಎಂಜಾಯ್ ಮಾಡ್ತಾನೆ, ಬಟ್ ಲಿಟ್ರಲಿ ಅವನು ನೀರಂದರೆ ಭಯ ಪಡ್ತಾನೆ. ಆ್ಯಕ್ಚುಲಿ ಏನಂತ ಕ್ರೌಡ್ ಇಲ್ಲ, ನಾವು ಬಂದಾಗೆಲ್ಲ ಹೆವಿ ಕ್ರೌಡ್ ಇರ್ತಿತ್ತು. ಇವರಿಬ್ರು ಯಾವತ್ತೂ ಸ್ನಾನನೇ ಮಾಡಿಲ್ಲ ಅಂದಾಗ ಸ್ನಾನ ಮಾಡ್ತವ್ರೆ. ಇವನೊಬ್ಬ ಪುಕ್ಕಲ್ಲು. ಫೈನಲಿ ಧರ್ಮಸ್ಥಳ ಬಂದು ಸೈಡಿಗೆ ಬಾ. ಸೊ ಈಗ ಕಾರ್ ಪಾರ್ಕಿಂಗ್ ಮಾಡೋದಕ್ಕೆ ಹೋಗಿದ್ದಾರೆ. ನೀವು ನೋಡ್ತಿರ್ಬೋದು ನಾನು ಎಷ್ಟು ಇದಾಗಿದ್ದೀನಿ ಅಂತ. ಆ್ಯಕ್ಚುಲಿ ನಾನು ಅಲ್ಲಿ ಬೆಳಗ್ಗೆನೇ ಸ್ನಾನ ಮಾಡಿದ್ರಿಂದ ನೇತ್ರಾವತಿ ನದಿಲಿ ನಾನು ಹೋಗಿಲ್ಲ. ಕೂಡ ಆ್ಯಕ್ಚುಲಿ ಇಲ್ಲ ಅಂತ ಅಂದ್ಕೊಂಡ್ವಿ. ಹೆವಿ ಕ್ರೌಡ್ ಇದೆ, ಗೊತ್ತಿಲ್ಲ ಹೇಗಾಗುತ್ತೆ ದರ್ಶನ ಅಂತ. ನಮ್ಮ ಹಸ್ಬೆಂಡ್ ಅವ್ರನ್ನ ನೋಡಿ, ಏನು ಮರಿಗೌಡ್ರಿ ಇವರು. ನೀವು ನೋಡ್ತಿರ್ಬೋದು. ಆ್ಯಕ್ಚುಲಿ ನಾವು ನೋಡಿ ದರ್ಶನಕ್ಕೆ ಇನ್ನೂ ಇವಾಗ ಹೋಗಬೇಕು. ಹೆವಿ ಅಂದರೆ ಹೆವಿ ಜನ ಇದ್ದಾರೆ. ಎಲ್ಲರೂ ಹೇಳ್ತಿದ್ದಾರೆ 8:30ಗೆ ದರ್ಶನ ಮುಗಿಯುತ್ತೆ ಅಂತ. ಸೊ ಗೊತ್ತಿಲ್ಲ ಇವಾಗೆ ದರ್ಶನ ಆಗುತ್ತಾ ಇಲ್ಲ ಮತ್ತೆ ಮಾರ್ನಿಂಗ ಅಂತ. ಆ್ಯಕ್ಚುಲಿ ಏನಂದರೆ ನಾವು ಜನರಲ್ ದರ್ಶನಕ್ಕೆ ಹೋಗ್ತಿದ್ದೀವಿ. ತುಂಬ ಜನ ಇದ್ದಾರೆ. 8:30 ಕ್ಲೋಸ್ ಮಾಡ್ತಾರೆ ಅಂದ್ರು ಒಂದು ಫುಲ್ಲು ಎಲ್ಲರೂ ಟೆಂಪಲ್ ಮಾಡ್ತಾ ಇದ್ದೀವಿ. ಫುಲ್ಲು ಸ್ಪೀಡಲ್ಲಿ ಇದ್ದೀವಿ. ನಮ್ಮ ಹಸ್ಬೆಂಡ್ ಓಡ್ತಾ ಇದ್ದಾರೆ ಪಂಚೆ ಇಟ್ಕೊಂಡು, ಅವ್ರು ಕಟ್ಕೊಳಕ್ಕೆ ಬರಲ್ಲ. ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಕಾಲು ನೋವ್ತಿದೆ, ತಲೆನೋವ್ತಾ ಇದೆ. ಲಿಟ್ರಲಿ ನನಗೆ ಆಗ್ತಾ ಇಲ್ಲ, ಬಟ್ ವಿಡಿಯೋ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ನನಗೆ ನಾನೇ ಚಿಯರ್ ಅಪ್ ಮಾಡ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ತಲೆನೋವ್ತಿದೆ, ವಾಮಿಟಿಂಗ್ ಅಂತೂ ಹೆವಿ ಆಯಿತು. ಇನ್ನು ನಾವು ಒಂದು 15 ಮಿನಿಟ್ಸಲ್ಲಿ ನಾವು ದರ್ಶನ ಮಾಡಬೇಕು, ಇಲ್ಲಾಂದರೆ ಕ್ಲೋಸ್ ಆಗುತ್ತೆ. ಮತ್ತೆ ಮಾರ್ನಿಂಗ್ವರೆಗೂ ವೆಯ್ಟ್ ಮಾಡಬೇಕು. ಸಕಲೇಶ್ಪುರ ಸ್ವಲ್ಪ ಲೇಟ್ ಆಗಿದ್ದರಿಂದ ಸೊ ನಾವಿಲ್ಲಿ ಬರೋದು ಲೇಟ್ ಆಯಿತು. ಅಲ್ಲಿ ಬೇಗ ಕೆಲಸ ಆಗಿದ್ದಿದ್ರೆ ತುಂಬ ಅಂದರೆ ತುಂಬ ಏನು ಹೇಳ್ತಾರೆ, ತುಂಬಾ ಚೇಂಜಸ್ ಇದೆ. ಲೈಕ್ ಇದೆಲ್ಲ ನಾನು ನೋಡೇ ಇರಲಿಲ್ಲ. ಈ ಥರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಕ್ಯೂ ನಿಲ್ಲೋರಿಗೆಲ್ಲ ಫುಲ್ AC ಮತ್ತು ಫುಲ್ ಲೈಟಿಂಗ್ಸ್ ಎಲ್ಲ ನೀವು ನೋಡಿ ತುಂಬ ಚೆನ್ನಾಗಿ ಮಾಡ್ತೀರಾ. ನೀವು ಆಲ್ರೆಡಿ ನಿಮ್ಗೆ ಎಷ್ಟೋ ಜನ ಗೊತ್ತಿರುತ್ತೆ, ಬಟ್ ನಾನು ಆ್ಯಕ್ಚುಲಿ ಚೇಂಜ್ ಫಸ್ಟ್ ಟೈಮ್ ಧರ್ಮಸ್ಥಳಕ್ಕೆ ಬರ್ತಾ ಇರೋದು. ಅಂದರೆ ಇಷ್ಟೊಂದು ಎಲ್ಲ ಚೇಂಜ್ ಮಾಡಿದ್ರೆ ನೋಡಿರಲಿಲ್ಲ. ಯೂಶ್ವಲಿ ನಾವು ಯಾವಾಗೂ ಬರ್ತಿದ್ವಿ. ಸೊ ನೀವು ನೋಡ್ತಿರ್ಬೋದು ಇದೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಾವು ಹೋಗ್ತಾ ಇರೋದು ಫುಲ್ ಲೈಟಿಂಗ್ಸ್ ಎಲ್ಲ ಅಂದರೆ ತುಂಬ ಚೆನ್ನಾಗಿದೆ. ದರ್ಶನ ತುಂಬ ಚೆನ್ನಾಗಾಯಿತು. ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ ಧರ್ಮಸ್ಥಳದಲ್ಲಿ. ಆ್ಯಕ್ಚುಲಿ ಇವಾಗ ಪ್ರಸಾದ ತಿನ್ನೋದಕ್ಕೆ ಅಂತ ಬಂದಿದ್ದೀವಿ. ನಿಮಗೆ ಗೊತ್ತಿರೋ ಹಾಗೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನ ಆದಮೇಲೆ ಇಲ್ಲಿ ಬಂದು ಪ್ರಸಾದ ತಿನ್ಕೊಂಡು ಒಂದು ಟೀಮಲ್ಲಿ ವೆಯ್ಟ್ ಮಾಡ್ತಾ ದರ್ಶನ ಎಲ್ಲ ಆಗಿ ಸೊ ಸುಮ್ಮನೆ ಹಾಗೆ ರಿಲ್ಯಾಕ್ಸ್ ಮಾಡ್ತಾ ಇದ್ದೀವಿ.
ಥಿಂಕ್ ಮಾಡ್ತಿದ್ದೀವಿ ಏನೋ ಬ್ಯಾಕ್ ಟು ಬ್ಯಾಂಗ್ಳೂರ್ಗೆ ಹೋಗೋಣವಾ ಇಲ್ಲ ಎಲ್ಲಾದರೂ ಸ್ಟೇ ಆಗಿ ಬೆಳಿಗ್ಗೆ ಮಂಗ್ಳೂರ್ಗೆ ಹೋಗೋಣ ಅಂತ. ಸೊ ಇನ್ನೂ ಗೊತ್ತಿಲ್ಲ, ಪ್ಲ್ಯಾನ್ ಆದಮೇಲೆ ನೆಕ್ಸ್ಟ್ ಹೇಳ್ತೀನಿ. ಧರ್ಮಸ್ಥಳ ಪ್ರಸಾದ ಎಲ್ಲ ತಿಂದು ಸೊ ಇವಾಗ ಕುಕ್ಕೆಗೆ ಹೋಗ್ತಾ ಇದ್ದೀವಿ. ಅಲ್ಲೇ ಆಲ್ಟಾಗಿ ಬೆಳಗ್ಗೆ ದರ್ಶನ ಮುಗಿಸ್ಕೊಂಡು ಬ್ಯಾಂಗ್ಳೂರ್ಗೆ ಹೊರಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಆ್ಯಂಡ್ ಪಾಪು ಅಲ್ಲಿ ಸರಿಯಾಗಿ ತಿಂದಿರಲಿಲ್ಲ, ಸೊ ಪುಳಿಯೋಗರೆ ತೊಗೊಂಡು ತಿನ್ನಿಸ್ತಾ ಇದ್ದೀನಿ ಕಾರಲ್ಲೇ. ತುಂಬ ಡಾರ್ಕ್ ಇದೆ. ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ನಾನು ಹೇಳ್ದಾಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ವಿ. ಆ್ಯಕ್ಚುಲಿ ರೂಮ್ಸ್ ಎಲ್ಲ ಮಾಡಿ ಸ್ಟೇ ಆಗಿ ಮಲ್ಕೊಂಬಿಟ್ವಿ. ಫುಲ್ಲು ಟಯರ್ಡಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಈಗೆಲ್ಲ ಫುಲ್ ರೆಡಿಯಾಗಿ ಆಲ್ರೆಡಿ ಕುಕ್ಕೆಗ್ರಿ. ಸೊ ನೀವು ನೋಡ್ತಿರ್ಬೋದು ನಮ್ಮ ಹಸ್ಬೆಂಡ್ ರೀ. ಸೊ ಎಸ್ ಹೋಗ್ತಾ ಇದ್ದೀವಿ. ಟೈಮ್ ಅರೌಂಡ್ 9 o'clock ಆಗಿದೆ. ಸೊ ಎಸ್ ದಿಸ್ ಇಸ್ ಮೈ ಔಟ್ಫಿಟ್. ಹೆವಿ ಕ್ರೌಡ್ ಇದೆ ಇಲ್ಲೂ. ಒಂದು ಸೇವಾ ಚೀಟಿ ಸಿಕ್ಕಿರುತ್ತದೆ. ಕಳೆದುಕೊಂಡವರು ಸೊ ನೀವು ನೋಡ್ತಿರ್ಬೋದು ಎಷ್ಟು ಕ್ರೌಡ್ ಇದೆ. ನನ್ನ ಮಗ ಆರಾಮಾಗಿ ಆಟ ಆಡ್ತಿದ್ದಾನೆ. ಎಸ್ ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಆಗಿ ಈಗ ಆದಿಸುತ್ತ ಒಂದು ಇದೆ. ಅಂದರೆ ನಂಗೆ ಆ್ಯಕ್ಚುಲಿ ಗೊತ್ತಿಲ್ಲ, ಇದೆ ಫಸ್ಟ್ ಟೈಮ್ ನಮ್ಮ ಹಸ್ಬೆಂಡ್ ಇಲ್ಲಿ ಕರ್ಕೊಂಬರ್ತಾ ಇದ್ದಾರೆ. ಯಾರಾದರೂ ಮನೆ ಕಟ್ಟಬೇಕು ಅಂತಲ್ಲ ಏನೋ ಬೇಡ್ಕೊಂಡು ಈ ಥರ ಕಲ್ ಮೇಲೆ ಕಲ್ಲು ಜೋಡಿಸಿದ್ರೆ ಆಗುತ್ತೆ. ಟು ಬಿ ಹೊನೆಸ್ಟ್ ನಂಗೆ ಇವತ್ತೇ ಈ ವಿಷಯ ಗೊತ್ತಾಗಿದ್ದು. ಆ್ಯಂಡ್ ಆಲ್ಸೋ ಇದೆ ಫಸ್ಟ್ ಟೈಮ್ ನಾನು ಆದಿಸುಬ್ರಹ್ಮಣ್ಯ ಕೂಡ ಬರ್ತಾ ಇರೋದು. ಸೊ ಎಸ್ ಕುಕ್ಕೆಯಲ್ಲಿ ಚೆನ್ನಾಗಿ ದರ್ಶನ ಎಲ್ಲ ಆಯಿತು. ಈಗ ಆದಿಸುಬ್ರಹ್ಮಣ್ಯ ಅಲ್ಲಿ ಏನಂತ ಜನ ಇಲ್ಲ. ಸೊ ಇದು ಮುಗಿಸಿ ನೆಕ್ಸ್ಟ್ ನಾವು ಟಿಫನ್ ಹೋಗಬೇಕು. ಸೊ ಎಸ್ ಅಂಟಿಲ್ ದಟ್ ಕೀಪ್ ವಾಚಿಂಗ್. ಎಸ್ ಆದಿ ಸುಬ್ರಹ್ಮಣ್ಯ ಅದು ದರ್ಶನ ಕೂಡ ಆಯಿತು. ಈಗ ತಿಂಡಿ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಬಿಸಿಲಿದೆ, ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಸೊ ಗೊತ್ತಿಲ್ಲ ನೆಕ್ಸ್ಟ್ ಪ್ಲ್ಯಾನ್ ಎಲ್ಲಿಗೆ ಅಂತ. ಸೊ ಎಸ್ ಸರ್ ಹಾಯ್ ಮೇಡಮ್. ಇಲ್ಲಿ ನೋಡಿ ಫ್ರೆಂಡ್, ನಾನು ಕಾರ್ ತಗೊಂಡಿದ್ದೀನಿ. ಎಷ್ಟು 80 ಆಗೋದ್ಯಾ? ಎಸ್. ಆ್ಯಂಡ್ ಫೈನಲಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಸೊ ವೆಯ್ಟ್ ಲಾಸ್ ಎಷ್ಟಾಗಿದೆ ಅಂತ ಚೆಕ್ ಮಾಡಿದ್ವಿ. 1% ಕೂಡ ವೆಯ್ಟ್ ಲಾಸ್ ಆಗಿಲ್ಲ. ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ 2 ಕಿಲೋ ಏನೋ ಜಾಸ್ತಿ ಆಗಿದ್ದಾರೆ. ಸೊ ಎಸ್. ಸೊ ಮುಂದಿನ ಪಯಣ ಗೊತ್ತಿಲ್ಲ ಎಲ್ಲಿ ಹೋಗ್ತೀವಿ ಅಂತ ರೀ. ನೆಕ್ಸ್ಟ್ ಎಲ್ಲಿ ಇನ್ನು ಥಿಂಕ್ ಮಾಡ್ತಾ ಇದ್ದೀವಿ, ಪ್ಲ್ಯಾನ್ ಮಾಡಿಲ್ಲ. ಪ್ಲ್ಯಾನ್ ಮಾಡಿದ್ಮೇಲೆ ಟಿಫನ್ ಅಂತೂ ಭರ್ಜರಿಯಾಗಿ ಆಯಿತು. ಆ್ಯಕ್ಚುಲಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಲೈಕ್ ಹೋಟೆಲೆಲ್ಲ ತುಂಬ ಚೆನ್ನಾಗಿರುತ್ತೆ. ತಿಂಡಿ ತಿಂದು ಸುಮ್ಮನೆ ಹಾಗೆ ಒಂದು ಇದು ಈ ಥರ ಎಲ್ಲ ಇತ್ತು. ಸೊ ವೀಡಿಯೋ ಮಾಡ್ತಾಯಿದ್ವಿ. ನೋಡಿ ನಮ್ಮ ಸೇಟು ಸುನ್ನಿ ಅವ್ರಿಗೆ ಕರೆಕ್ಟಾಗಿ ಅವ್ರ ಬಾಡಿಗೆ ಫೇಸ್ಗೆ ಎಷ್ಟು ಚೆನ್ನಾಗಿ ಸೂಟ್ ಆಗ್ತಾ ಇದೆ. ಏನಾದರೂ ಹೇಳು, ಏನು ಹೇಳ್ತೀಯಾ? ಹೆಂಗ ಜೀವನದಲ್ಲಿ ಮುಂದೆ ಬರಬೇಕು ಅಂದರೆ ನೆನ್ನೆದು ಯೋಚನೆ ಮಾಡಬಾರ್ದು, ನಾಳೆದು ಯೋಚನೆ ಮಾಡಬಾರ್ದು, ಸದ್ಯದ ಮಾತ್ರ ಯೋಚನೆ ಮಾಡಬೇಕು ಅಷ್ಟೇ. ಹೋಗ್ತಾ ಇರಬೇಕು. ಆ್ಯಕ್ಚುಲಿ ಇವರು ಪ್ಯೂರ್ ಫ್ಯಾನು, ಅದಕ್ಕೆ ಈ ಥರ ಎಲ್ಲ ಮಾತಾಡ್ತಾರೆ. ಆ್ಯಂಡ್ ಆಲ್ಸೋ ಬ್ರೇಕಪ್ ಆಗಿದೆ ಗೊತ್ತಲ್ಲ. ಆ್ಯಸ್ ಯೂಶುವಲ್ ಬ್ರೇಕಪ್ ಆದ್ಮೇಲೆ ಬಾಯ್ಸ್ ಎಲ್ಲ ಹೆಂಗೆ ಆಗ್ಬಿಡ್ತಾರೆ ಅಂತ. ಸಿಂಗಲ್ ಆರ್ಮಿ ಇಂಡಿಪೆಂಡೆಂಟ್ ಆಗಿ ಇರಬೇಕು, ಅಲ್ಲೇ ಇಟ್ಕೋಬಾರ್ದು. ಸೊ ಎಸ್ ಇವಾಗ ಹೊರಡ್ತಾ ಇದ್ದೀವಿ ಬ್ಯಾಂಗ್ಳೂರ್ಗೆ. ಸೊ ಬೇರೆ ಯಾವುದೇ ಪ್ಲ್ಯಾನ್ಸ್ ಇಲ್ಲ, ಡೈರೆಕ್ಟ್ ಬ್ಯಾಂಗ್ಳೂರ್. ಎಸ್ ತುಂಬ ಚೆನ್ನಾಗಿ ದರ್ಶನ ಎಲ್ಲ ಆಯಿತು, ಒಳ್ಳೆ ನಿದ್ದೆ ಆಯಿತು. ಈಗ ಹೊರಡ್ತಾ ಇದ್ದೀವಿ. ಯಾಕೋ ಸ್ವಲ್ಪ ಮತ್ತೆ ತಲೆನೋವು ಥರ ಆಗ್ತಾ ಇದೆ. ಸೊ ಎಸ್ ನಮ್ಮ ಪಯಣ ಬ್ಯಾಂಗ್ಳೂರ್ ಕಡೆಗೆ. ಈಗ ನೆಕ್ಸ್ಟು ಸಕಲೇಶ್ಪುರ ಸಿಗುತ್ತೆ. ರೋಡು ಫ್ರೀ ಆಗಿದೆ, ಗಾಳಿ ಬರ್ತಾ ಇದೆ, ಮನಸ್ಸು ಹಾಯಾಗಿದೆ. ಸಾಂಗ್ ಹಾಕೋಣ ಅಂದರೆ ನೆಟ್ವರ್ಕ್ ಮಾತ್ರ ಇಲ್ಲ. ಎಲ್ಲ ಮಲ್ಕೊಂಡು ತಾಚಿ ಮಾಡ್ತಾ ಇದ್ದಾರೆ. ಇಲ್ಲ, ನನ್ನ ಮಗು ಕಣ್ಬಿಟ್ಟು ನೋಡ್ತಾ ಇದೆ. ನಮಗೂ ಲೈಟಾಗಿ ನಿದ್ದೆ ಬರ್ತಾ ಇದೆ. ಆ್ಯಂಡ್ ಊಟಕ್ಕೆ ಅಂತ ಒಂದು ಇಲ್ಲಿ ಸ್ಮಾಲ್ ಡಾಬಾ ನಿಲ್ಸಿದ್ವಿ. ಬಿಕಾಸ್ ಯಾವುದೋ ಅಷ್ಟು ಹೋಟೆಲ್ ನಮಗೆ ಸಿಗಲಿಲ್ಲ. ಆದ ಕಾರಣ ನಾವೀಗ ಡಾಬಾಲಿ ಊಟಕ್ಕೆ ಅಂತ ನಿಲ್ಸಿದ್ದೀವಿ. ಡೋಂಟ್ ವೆರಿ. ಸೊ ಸ್ಟಾಟಸ್ ಆರ್ಡರ್ ಮಾಡಿದ್ದೀವಿ. ಸೊ ಇವತ್ತು ಶ್ರೀರಾಮ್ ನವಮಿ ಆಗಿರೋದ್ರಿಂದ ಸೇಟು ಅಲಿಯಾಸ್ ಸುನಿಲ್ ಅವರು ವೆಜ್ ತಿಂತಿದ್ದಾರೆ. ಸೊ ಎಸ್ ಇದು ನಮ್ಮ ಒಂದು ಧರ್ಮಸ್ಥಳಕ್ಕೆ ಹೋಗಿ ಬರುವ ಜರ್ನಿ. ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ಎಸ್. ಸೊ ಯಾರೆಲ್ಲ ಏನೋ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಲವ್ ಯು ಆಲ್. ಚೆಕ್. ಅಂಟಿಲ್ ದೆನ್ ಬಾಯ್.